ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ 2 ವರ್ಷದ ಸರ್ಕಾರಿ ಕೋಟಾದ ಒಂದು ಬಿ.ಎಡ್ ಸೀಟಿಗಾಗಿ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಆಗಿ ಅಭ್ಯರ್ಥಿಗಳು ಇದೀಗ ವೆರಿಫಿಕೇಶನ್ ಆಗಿ ಎಲಿಜಿಬಲ್ ಲಿಸ್ಟ್ ಆಗಿ ಫಸ್ಟ್ ರೌಂಡ್ ಆಗಿ ಸೆಕೆಂಡ್ ರೌಂಡ್ ಆದರೂ ಕೂಡ ಕೆಲ ಅಭ್ಯರ್ಥಿಗಳಿಗೆ ಸೀಟೇ ಸಿಗ್ತಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಪರ್ಸೆಂಟೇಜ್ ರೀಸನಿಂದ ಸೀಟು ಅಥವಾ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬರೆದಿರುವಂಥ ವಿದ್ಯಾರ್ಥಿಗಳಿಗಿಂತ ಹೆಚ್ಚಾಗಿ ಒಂದು ಪರ್ಸೆಂಟೇಜ್ ಜಾಸ್ತಿ ಇದ್ದರೂ ಕೂಡ ಅಭ್ಯರ್ಥಿಗಳಿಗೆ ಸೀಟು ಸಿಗ್ತಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಸೊ 79%, 80%, 81, 82, 83, 84% ತನಕ ಅಭ್ಯರ್ಥಿಗಳು ನಮಗೆ ತಿಳಿಸ್ತಾ ಇದ್ದಾರೆ. ಕೂಡ ಕಾಂಟ್ಯಾಕ್ಟ್ ಮಾಡಿ ಕೂಡ ಕೇಳ್ತಿದ್ದೀರಾ ಅಂತ ಹೇಳ್ಬೋದಾಗಿರುತ್ತೆ. ಇಷ್ಟು ಪರ್ಸೆಂಟೇಜ್ಗಳು ನಮ್ದಿದ್ದಾವೆ. ಸೊ ಆದರೂ ಕೂಡ ನಮಗೆ ಸೆಲೆಕ್ಷನ್ ಲಿಸ್ಟಲ್ಲಿ ಸ್ಟಾರ್ ಮಾರ್ಕ್ಗಳು ಬರ್ತಿದೆ, ಸೀಟ್ ಅಲಾಟ್ ಆಗ್ತಿಲ್ಲ, ಏಕೆ ಏನು ಎತ್ತ ಅಂತೆಲ್ಲ ಅಭ್ಯರ್ಥಿಗಳು ಸೀಟು ಅಂದರೆ ಗೌರ್ಮೆಂಟ್ ಸೀಟ್ ಬೇಕು ಅಂತಕ್ಕಂಥ ಒಂದು ಅಭ್ಯರ್ಥಿಗಳು ಆಕಾಂಕ್ಷೆನ ಇಟ್ಕೊಂಡಿದ್ದೀರಾ ಅಂತ ಹೇಳ್ಬೋದಾಗಿರುವಂಥದ್ದು. ನೀವು ಮಾಡ್ತಕ್ಕಂಥ ಒಂದೇ ಮಿಸ್ಟೇಕ್ ಅಂತ ಹೇಳ್ಬೋದಾಗಿರುತ್ತೆ. ಆ ಒಂದು ಮಿಸ್ಟೇಕ್ಸು ಮತ್ತು ಏನೇನು ಮಾಡಬಾರ್ದಾಗಿರೋ ಗೌರ್ಮೆಂಟ್ ಸೀಟ್ ಸಿಗಬೇಕು ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಂಪ್ಲೀಟ್ ಆಗಿ ಬಿಡೋದ್ರಲ್ಲಿ ಮಾಹಿತಿನ ತಿಳ್ಕೊಂತೀರಾ. ಬಿ.ಎಡ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಟಿ.ಇ.ಟಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಇತರೆ ಒಂದು ನೇಮಕಾತಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋನ ನಾವು ವೀಕ್ಷಣೆ ಮಾಡ್ತಿರುವಂಥ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಿರುವಂಥ ಅಭ್ಯರ್ಥಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೋದಾಗಿರುತ್ತೆ. ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೋಬೋದಾಗಿರುತ್ತೆ. ಆ ಮುಖಾಂತರ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಬೇಗ ಮಾಹಿತಿ ನೀವು ಯೂಟ್ಯೂಬ್ ಮುಖಾಂತರ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ಇದು ಉಚಿತ ಕೂಡ ಆಗಿರುತ್ತೆ ಯೂಟ್ಯೂಬ್ನಲ್ಲಿ ಅಂತ ಹೇಳ್ತಾ ಅಭ್ಯರ್ಥಿಗಳಿಗೆ ನಾವು ವಾಟ್ಸಪ್ ಚಾನಲ್ ಆಗಿರ್ಬೋದು, ಇನ್ಸ್ಟಾಮ್ ಆಗಿರ್ಬೋದು, ಟೆಲಿಗ್ರಾಮ್ ಮುಖಾಂತರ ಕೂಡ ಹೆಚ್ಚುವರಿ ಕ್ವಿಕ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ನೀವು ಪಡ್ಕೋಬೋದಾಗಿರುತ್ತೆ ಅಲ್ಲಿ ಕೂಡ ಅಂತ ಹೇಳ್ತಾ ಅಭ್ಯರ್ಥಿಗಳಿಗೆ ಇದೀಗ ಪ್ರಮುಖವಾಗಿ ನಿಮ್ಮ ಒಂದು ಪರ್ಸೆಂಟೇಜ್ಗಳು 79, 80, 83, 84% ತನಕ ಇರ್ಬೋದಾಗಿರುತ್ತೆ. ಈ ಒಂದು ಪರ್ಸೆಂಟೇಜನ್ನು ಹೊಂದಿದ್ರು ಕೂಡ ಅಭ್ಯರ್ಥಿಗಳಿಗೆ ಹೆಚ್ಚಿನ ಒಂದು ಪರ್ಸೆಂಟೇಜ್ ಕೂಡ ಆಗಿದೆ. ಇದಕ್ಕಿಂತ ಕಡಿಮೆ ಪರ್ಸೆಂಟೇಜ್ ಇರುವಂಥ ಅಭ್ಯರ್ಥಿಗಳು ಕೂಡ ನೀವು ಹೇಳ್ತಿರ್ತಾರೆ ನಮಗಿನ ಕಡಿಮೆ ಪರ್ಸೆಂಟ್ ಇರುವಂಥ ಅಭ್ಯರ್ಥಿಗಳು ಸೀಟ್ ಸಿಕ್ಕಿದೆ, ಅವರಿಗೆ ನಮಗೆ ಸೀಟ್ ಸಿಗ್ತಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಹೇಳ್ತಿರಲ್ಲ. ಸೊ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ಸೀಟು ಹಂಚಿಕೆ ಆಗುವಂಥ ಪ್ರಕ್ರಿಯೆನ ಇಲ್ಲಿ ಅಭ್ಯರ್ಥಿಗಳಿಗೆ ಪ್ರಮುಖವಾಗಿ ತಿಳಿಸುವಂತಂದರೆ ರೋಸ್ಟರ್ ಮತ್ತು ಮೆರಿಟ್ ಆಧಾರದ ಮೇಲೆ ಸೀಟು ಹಂಚಿಕೆ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ ಅಭ್ಯರ್ಥಿಗಳಿಗೆ. ಅಂದರೆ ಅಭ್ಯರ್ಥಿಗಳಿಗೆ ಗಣಕೀಕೃತವಾಗಿ ರೋಸ್ಟರ್ ಮತ್ತು ಮೆರಿಟ್ ಆಧಾರದ ಮೇಲೆ ಸೀಟನ್ನು ಅಲಾಟ್ ಮಾಡ್ತಾರೆ. ಅಭ್ಯರ್ಥಿಗಳು ಕೊಟ್ಟಿರುವಂಥ ಒಂದು ಕಾಲೇಜನ್ನು ಆಯ್ಕೆ ಮಾಡಿರ್ತಿಲ್ಲ ಆಪ್ಷನ್ ಎಂಟ್ರಿಗಳಲ್ಲಿ ಆ ಕಾಲೇಜ್ಗಳಾಗಿರ್ಬೋದು, ನಂತರದಲ್ಲಿ ಅಭ್ಯರ್ಥಿಗಳು ಹೊಂದಿರುವಂಥ ಪರ್ಸೆಂಟೇಜ್ ಆಗಿರ್ಬೋದು, ರಿಸರ್ವೇಷನ್ಗಳಾಗಿರ್ಬೋದು, ಅಭ್ಯರ್ಥಿಗಳ ಒಂದು ಅಂದರೆ ಪ್ರಸ್ತುತದಲ್ಲಿ ಇರ್ತಕ್ಕಂಥ ಒಂದು ಕಾಂಪಿಟೇಷನ್ ಲೆವೆಲ್ ಇರುತ್ತಲ್ಲ, ಒಂದು ಕಾಲೇಜಿನ ಎಷ್ಟು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ, ಎಷ್ಟು ಪರ್ಸೆಂಟೇಜನ್ನು ಹೊಂದಿರುವಂಥ ಅಭ್ಯರ್ಥಿಗಳಿದ್ದಾರೆ, ಇವುಗಳೆಲ್ಲದರ ಆಧಾರದ ಮೇಲೆ ಅಭ್ಯರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗುವಂಥದ್ದು ಇರುತ್ತೆ. ಪ್ರಮುಖವಾಗಿ ಬಿ.ಎಡ್ ಸೀಟ್ ಸಿಗ್ತಾ ಇಲ್ಲ ಅಂತಿರಲ್ಲ, ಆ ಒಂದು ಅಭ್ಯರ್ಥಿಗಳ ಬಗ್ಗೆ ಮಾಹಿತಿಯನ್ನು ತಿಳಿಸುವಂತಾರೆ. ಇಲ್ಲಿ ಬಹುತೇಕವಾಗಿ ಯಾವ ಒಂದು ಕಡೆಗಳಲ್ಲಿ ಆಗ್ತಿದೆ ಅದನ್ನು ಕೂಡ ನನ್ನ ಒಂದು ಅಂದರೆ ಅಭ್ಯರ್ಥಿಗಳಿಗೆ ನಮಗೆ ಗಮನಕ್ಕೆ ಬಂದಿರುವಂಥ ಪ್ರಕಾರದಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ತಿಳಿಸ್ತಿರೋದಂದರೆ 82, 83, 84% ಇದ್ರೂ ಕೂಡ ಸ್ಟಾರ್ ಮಾರ್ಕ್ ಬಂದಿರುವಂಥ ರೀಸನ್ ಏನಂದರೆ ಮೆಜಾರಿಟಿ ಅಭ್ಯರ್ಥಿಗಳು ತಿಳಿಸ್ತಿರೋದೇನೆಂದರೆ ನೀವು ಅಪ್ಲಿಕೇಶನ್ ಹಾಕಿರುವಂಥ ಕಾಲೇಜ್ಗಳಿದೆಯಲ್ಲ ಬಹುತೇಕವಾಗಿ ಉತ್ತರ ಕರ್ನಾಟಕ ಭಾಗದ ಅಭ್ಯರ್ಥಿಗಳು ಈ ಒಂದು ಮಾಹಿತಿನ ತಿಳಿಸ್ತಾರೆ. 84, 82% ಇದ್ರೂ ಸೀಟ್ ಸಿಕ್ಕಿಲ್ಲ ಅಂತಕ್ಕಂಥ ಮಾಹಿತಿನ ನೀವು ಹೇಳಿರುವಂಥದ್ದಾಗಿರುತ್ತೆ. ಅಂದರೆ ಸ್ಟಾರ್ ಮಾರ್ಕ್ ಬಂದಿದೆ ಅಂತಕ್ಕಂಥದ್ದು ನನಗೆ ಗಮನಕ್ಕೆ ಬಂದಿರುವಂಥದ್ದಾಗಿರುತ್ತೆ. ಅಂದರೆ ಅಭ್ಯರ್ಥಿಗಳಿಗೆ ಅಲ್ಲಿ ಕಾಂಪಿಟೇಷನ್ ಲೆವೆಲ್ ತುಂಬಾ ಇದೆ ಅಂತ ಹೇಳ್ಬೋದಾಗಿರುತ್ತೆ. ಬರೀ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಈ ಥರ ನಾನು ಮಾತಾಡ್ತಿಲ್ಲ, ಬಟ್ ಮೆಜಾರಿಟಿ ನಮಗೆ ಕಾಲ್ಸ್ ಇನ್ಸ್ಟಾಮಲ್ಲಿ ಕೂಡ ಸಂಪರ್ಕ ಮಾಡ್ತಿರುವಂಥ ಅಭ್ಯರ್ಥಿಗಳು ಇನ್ನೊಂದು ಮಾಹಿತಿನ ಅಭ್ಯರ್ಥಿಗಳಿಗೆ ತಿಳಿಸುವಂಥದ್ದು ಕನ್ನಡ ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಅಭ್ಯರ್ಥಿಗಳಿಗೆ ಇನ್ಸ್ಟಾಮಲ್ಲಿ ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಕೂಡ ಪಡ್ಕೋಬೋದಾಗಿರುತ್ತೆ. ಬಟ್ ಅದರ ಅಭ್ಯರ್ಥಿಗಳಿಗೆ ಇನ್ಸ್ಟಾಮಲ್ಲಿ ಸಬ್ಸ್ಕ್ರಿಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ಈ ಒಂದು ಸೌಲಭ್ಯನ ನೀವು ಅಭ್ಯರ್ಥಿಗಳು ಬಳಸ್ಕೋಬೋದಾಗಿರುತ್ತೆ. ಆ ಮುಖಾಂತರ ಸೂಕ್ತ ಸಲಹೆ ಮಾರ್ಗದರ್ಶನ ಪಡ್ಕೊಂಡು ನೀವು ಕೂಡ ಅಭ್ಯರ್ಥಿಗಳು ಸರ್ಕಾರಿ ಕೋಟಾದ ಸೀಟನ್ನ ಯಾವ ಥರ ಪಡ್ಕೋಬೇಕು ಏನಂತ ಯಾವ ಆಪ್ಷನ್ ಇಟ್ಟರೆ ಯಾವ ಥರ ಮಾಡಬೇಕು ಪ್ರತಿಯೊಂದು ಮಾಹಿತಿನ ಪಡ್ಕೋಬೋದಾಗಿರುತ್ತೆ ಅಂತ ತಿಳಿಸ್ತಾ ಇದೀಗ ಅಭ್ಯರ್ಥಿಗಳು ತಿಳಿಸ್ತಿರೋದೇನೆಂದರೆ ಇಷ್ಟು ಪರ್ಸೆಂಟೇಜ್ 79, 82, 83, 4 ಇದ್ರೂ ಕೂಡ ಅಭ್ಯರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬರ್ತಿರೋ ಕಾರಣ ಏನಂದರೆ ನೀವು ಕಡಿಮೆ ಕಾಲೇಜ್ಗಳನ್ನು ಆಯ್ಕೆ ಮಾಡ್ತಿರ್ತೀರ. ಈ ಒಂದೇ ಮಿಸ್ಟೇಕ್ ನೀವು ಮಾಡ್ತಿರೋದಾಗಿರುತ್ತೆ. ಅಭ್ಯರ್ಥಿಗಳಿಗೆ ಕಡಿಮೆ ಕಾಲೇಜ್ ಆಯ್ಕೆ ಮಾಡ್ತಿರ್ತೀರ. ಓಕೆ, ನಿಮ್ಮ ಪ್ರಕಾರ ನೀವು ಹೇಳ್ತೀರಾ 10 ಕಾಲೇಜ್ ಕೊಟ್ವಿ, 15 ಕಾಲೇಜ್ ಕೊಟ್ವಿ. ನನಗೊಬ್ಬ ಅಭ್ಯರ್ಥಿ ಹೇಳ್ತಿದ್ರು 83, 84 ಅವ್ರ ಪರ್ಸೆಂಟೇಜ್ ಇತ್ತು, 13 ಕಾಲೇಜ್ ಕೊಟ್ಟಿದ್ವಿ, 15 ಕಾಲೇಜ್ ಕೊಟ್ಟಿದ್ವಿ ಅಂತಲೇ ಹೇಳ್ತಾ ಇದ್ರು. ಅಂದರೆ ಆ ಅಭ್ಯರ್ಥಿಗೆ 13, 14 ಕಾಲೇಜು ಕಡಿಮೆ ಅಂತೇನಲ್ಲ, ಬಟ್ ಕಡಿಮೆ ಅನ್ನೋದಕ್ಕಿಂತ ಜಾಸ್ತಿ ಅವ್ರ ಪರ್ಸೆಂಟೇಜ್ 83 ಇದೆ, 84 ಇದೆ. ಸೊ ಬಟ್ ಅಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ ಅಂತಂದರೆ ಅಷ್ಟು ಪರ್ಸೆಂಟೇಜ್ ಇದ್ರೂ ಕೂಡ ಸೀಟ್ ಅಲಾಟ್ ಆಗ್ತಿಲ್ವಾ. ಇನ್ನು ಕೆಲವೊಂದು ಅಭ್ಯರ್ಥಿಗಳು ಹೇಳ್ತೀರಾ ಕಡಿಮೆ ಪರ್ಸೆಂಟ್ ಇದ್ರೂ ಆಗ್ತಿದೆ. ಹೌದು ಅಭ್ಯರ್ಥಿಗಳು ನಾವು ಕೂಡ ಗಮನಿಸಿದ್ದೀವಿ. 78, 79 ಈ ಥರ ಒಂದು 80% ರೇಂಜ್ಗೆ ಇರುವಂಥ ಅಭ್ಯರ್ಥಿಗಳು ಕೂಡ ಸೀಟ್ ಅಲಾಟ್ ಆಗಿದೆ. ಬಟ್ ಯಾವ ಥರ ಅಂದರೆ ಕಾಂಪಿಟೇಷನ್ ಆಗಿರುವಂಥದ್ದಾಗಿರುತ್ತೆ. ಅಂದರೆ ನೀವು ಆಯ್ಕೆ ಮಾಡುವಂಥ ಡಿಸ್ಟ್ರಿಕ್ಟ್ ಇವಾಗ 83, 84% ಯಾವುದೋ ಅಭ್ಯರ್ಥಿ ಹೇಳಿದ್ರೆ ಉತ್ತರ ಕರ್ನಾಟಕ ಭಾಗದ ಯಾವುದೋ ಒಂದು ಡಿಸ್ಟಿಕಲ್ಲಿ ಯಾವುದೊಂದು 2-3 ಡಿಸ್ಟಿಕಲ್ಲಿ 2 ಡಿಸ್ಟಿಕ್ ಮಾತ್ರ ಅಥವಾ ಈ ಸರೌಂಡಿಂಗೇ ಬೇಕು ನನಗೆ, ನನ್ನ ತಾಲೂಕಲ್ಲೇ ಬೇಕು, ನನ್ನ ಒಂದು ಡಿಸ್ಟಿಕಲ್ಲೇ ಬೇಕು ಅಂತಂದ್ಬಿಟ್ಟು ಅಭ್ಯರ್ಥಿ ಆಪ್ಷನ್ ಎಂಟ್ರಿ ಮಾಡಿರ್ತೀರಿ. 8ರಿಂದ 15 ಕಾಲೇಜಿಗೆ ರೇಂಜ್ ಕೊಟ್ಟಿರ್ತೀರಾ. ಬಟ್ ಈ ಸರೌಂಡಿಂಗ್ ಅಂದರೆ ದಕ್ಷಿಣ ಕರ್ನಾಟಕಕ್ಕೆ ತಗೋತೀನಿ ನಾನು ಎಕ್ಸಾಂಪಲ್. ಇಲ್ಲಿ ಅಧಿಕ ಕಾಲೇಜುಗಳಿವೆ. ಎಕ್ಸಾಂಪಲ್ ಬ್ಯಾಂಗ್ಳೂರು ಒಂದು ಡಿಸ್ಟಿಕ್ನ ತಗೋತೀನಿ ಅನ್ಕೊಳ್ಳಿ. ನಾನು ಬ್ಯಾಂಗ್ಳೂರು ಒಂದೇ ಡಿಸ್ಟಿಕಲ್ಲಿ ಅಧಿಕ ಕಾಲೇಜ್ ಇದೆ, 45ರಿಂದ 48 ಕಾಲೇಜ್ ರೇಂಜ್ಗೆ ಇದಾವೆ. ಈ ಥರ ಇದ್ದಾಗ ಇಲ್ಲಿ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಕಾಂಪಿಟೇಷನ್ ಕಡಿಮೆ ಇರೋದಕ್ಕಿಂತ ಅಧಿಕ ಕಾಲೇಜ್ ಇರುತ್ತೆ. ಇವಾಗ ಎಕ್ಸಾಂಪಲ್ ನಾನು ಉದಾಹರಣೆಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವುದೋ ಒಂದು ಭಾಗ ಅಂತ ತಗೊಳ್ಳಿ, ರಾಯಚೂರು ಅಂತ ತಗೊತೀನಿ ಎಕ್ಸಾಂಪಲ್ ತಗೋತಿರೋ ಉದಾಹರಣೆ ನಾನು. ಅಲ್ಲಿ ಕಾಲೇಜಸ್ ಸಂಖ್ಯೆ 12, 15, 18 ಕಾಲೇಜ್, 20 ಕಾಲೇಜ್ ಒಳಗಡೆ ಇದೆ ಅನ್ಕೊಳ್ಳಿ. 20 ಕಾಲೇಜ್ ಮಾತ್ರ ಇರುತ್ತೆ ಅಥವಾ ಇನ್ನೂ ಕಡಿಮೆ ಇರುತ್ತೆ, ಅಥವಾ ಇನ್ನೊಂದು ಯಾವುದೋ ನಿಮ್ಮ ಡಿಸ್ಟಿಕ್ ಅನ್ಕೊಳ್ಳಿ, ಅಲ್ಲಿ ಕಡಿಮೆ ಇರುತ್ತೆ. ಕಡಿಮೆ ಕಾಲೇಜಸ್ ಇದ್ದಾಗ ಆ ಒಂದು ಡಿಸ್ಟಿಕಲ್ಲೇ ಸೀಟ್ ಬೇಕು, ಆ ಒಂದು ತಾಲೂಕಲ್ಲೇ ಬೇಕು ಅಂತ ಅಧಿಕ ಪರ್ಸೆಂಟೇಜನ್ನು ಮಾಡುವಂಥ ಅಭ್ಯರ್ಥಿಗಳು ಆಗ್ತಿರ್ತಾರಲ್ವಾ. ನನಗೆ ಅದೇ ಡಿಸ್ಟಿಕ್ಕೇ ಬೇಕು ಅಂದ್ಬಿಟ್ಟು ಹಾಕ್ತಿರ್ತೀರ ಅಭ್ಯರ್ಥಿಗಳು. ಸೊ ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಇರುತ್ತೆ. ಇವಾಗ ನಿಮ್ಮ ಪರ್ಸೆಂಟೇಜ್ 83, 84 ಇದೆ ಅಂದರೆ 86, 87% ಮಾಡಿದವರು ಕೂಡ ಇರ್ತಾರಲ್ಲ, ಇರೋದಿಲ್ಲ ಅಂತ ಹೇಳಿಕ್ಕೆ ಆಗೋದಿಲ್ಲಲ್ವಾ. ಸೊ ಆ ಒಂದು ರೀಸನಿಂದ ಅಥವಾ ಪಕ್ಕ ಡಿಸ್ಟಿಕ್ ಅವರು ಕೂಡ ಆ ಒಂದು ಕಾಲೇಜನ್ನೇ ಬೇಕು ಅಂತ ಹಾಕಿರ್ಬೋದು. ಅವ್ರ ಪರ್ಸೆಂಟೇಜ್ ಜಾಸ್ತಿ ಇದ್ದಾಗ ಅವ್ರಿಗೆ ಸೀಟ್ ಅಲಾಟ್ ಆಗಿರುತ್ತೆ.
ಬಟ್ ಇಲಾಖೆ ಕೂಡ ಮೆನ್ಷನ್ ಕೂಡ ಆಗಿದ್ದಾವೆ. ಅಭ್ಯರ್ಥಿಗಳು ಆಪ್ಷನ್ ಅಧಿಕ ಅಂದರೆ ಕಾಲೇಜನ್ನು ಆಯ್ಕೆ ಮಾಡೋದಕ್ಕೆ ಯಾವುದೇ ಮಿತಿ ಇರುವುದಿಲ್ಲ. ಅಭ್ಯರ್ಥಿಗಳಿಗೆ ಯಾವುದೇ ಮಿತಿ ಇರುವುದಿಲ್ಲ. ಅಟ್ಲೀಸ್ಟ್ ನಿಮ್ಮ ಐಡಿಯಲ್ಲಿ ಒಂದು ಕಾಲೇಜ್ ಇರಬೇಕಷ್ಟೇ. ಬಿಟ್ಟರೆ 300 ಕಾಲೇಜ್ 350 ಕಾಲೇಜು ನೀವು ಆಯ್ಕೆ ಮಾಡ್ಬೋದು, ಸಮಸ್ಯೆ ಇರೋದಿಲ್ಲ. ಹಾಗಂದ್ಬಿಟ್ಟು ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿ ಮಾಡದ ಕಾಲೇಜ್ಗಳಲ್ಲಿ ಸೀಟ್ ಇದ್ರೂ ಕೂಡ ಕೊಡೋದಿಲ್ಲ ಅಂತ ಇಲಾಖೆಯವರು ಮೆನ್ಷನ್ ಮಾಡಿದ್ದಾರೆ. ನೀಡಲಾಗುವುದಿಲ್ಲ, ಹಂಚಿಕೆ ಆಗೋದಿಲ್ಲ ಅಂತ. ಅಂದರೆ ಅಭ್ಯರ್ಥಿಗಳು ಇವಾಗ 50 ಕಾಲೇಜ್ 100 ಕಾಲೇಜ್ 150 ಕಾಲೇಜ್ ಎಷ್ಟು ಕಾಲೇಜ್ ಬೇಕಾದ್ರೆ ಕೊಡ್ಬೋದು. ಬಟ್ ಕಾಲೇಜನ್ನು ಆಯ್ಕೆ ಮಾಡಬೇಕಾದ್ರೆ ಹೆಚ್ಚಿಗೆ ಕಾಲೇಜನ್ನು ಆಯ್ಕೆ ಮಾಡಿ. ಬಟ್ ಇನ್ನೊಂದನ್ನು ಸರಿಗೆ ಅರ್ಥ ಮಾಡ್ಕೊಳ್ಳಿ, ಕಾಲೇಜ್ ಬಗ್ಗೆ ವಿಚಾರಿಸಿ ಇದನ್ನ ಕೂಡ ಹೇಳ್ತಾ ಇದ್ದೀನಿ. ಯಾಕಂದರೆ ನೀವು ಕಾಲೇಜ್ ಸೀಟ್ ಸಿಗೋದು ದೊಡ್ಡದಲ್ಲ, ಸಿಕ್ಕ ನಂತರ ಅಡ್ಮಿಷನ್ ಆಗುವಂಥ ಪ್ರಕ್ರಿಯೆ ಇರುತ್ತಲ್ಲ, ಅಲ್ಲೇ ಪ್ರಮುಖವಾಗಿರುತ್ತೆ. ಯಾಕಂದರೆ ಕಾಲೇಜನ್ನು ಒಂದು ಸ್ಲಿಪ್ ಪಡ್ಕೊಂಡ್ಬಿಡ್ತೀರ ಅನ್ಕೊಳ್ಳಿ, ಅಡ್ಮಿಷನ್ ಸ್ಲಿಪ್ ಎಲ್ಲ, ಕಾಲೇಜ್ಗೆ ಹೋಗ್ತೀರಾ, ಆಮೇಲೆ ಫೀಸ್ ಜಾಸ್ತಿ ಕೇಳ್ತಾರೆ, ಸರಿಯಾಗಿ ಪಾಠನೇ ಇರೋದಿಲ್ಲ, ರೆಗ್ಯುಲರ್ ಕ್ಲಾಸ್ ಇರಲ್ಲ, ಡೈರೆಕ್ಟ್ ಎಕ್ಸಾಮ್ ಬರ್ಕೊಳ್ಳಿ ಅಂತ ಹೇಳ್ತಾರೆ, ಸರಿಯಾಗಿ ಪಾಠನೇ ಮಾಡೋದಿಲ್ಲ, ನಿಮಗೆ ಬೇಕಿರೋ ಮೆಥಡಾಲಜಿ ಇರೋದಿಲ್ಲ, ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಹಾಗೆ ಹಲವಾರು ಸಮಸ್ಯೆಗಳು ಉದ್ಭವ ಆಗ್ತವೆ. ಆ ಕಾರಣಕ್ಕೆ ವಿಚಾರಿಸ್ಬಿಟ್ಟು ಆಯ್ಕೆ ಮಾಡಿ. ನೀವು 100 ಕಾಲೇಜೇ ಕೊಡ್ತೀರಾ ಅಂದ್ರೂ ಕೂಡ 200 ಕಾಲೇಜನ್ನು ವಿಚಾರಿಸ್ತೀರಿ. ನೀವು 200 ಕಾಲೇಜ್ ವಿಚಾರಿಸಿದಾಗ ಆಲ್ಮೋಸ್ಟ್ 100 ಕಾಲೇಜು 80 ಕಾಲೇಜು ನಿಮಗೆ ಫಿಲ್ಟರ್ ಆಗಿ ತಗೋತೀರಾ. ಇವಾಗ ಬೆಸ್ಟ್ ಒಪಿನಿಯನ್ಗಳು ಬಂದಂಥ ಕಾಲೇಜ್ಗಳನ್ನ ಹಾಕ್ಬೋದು ನೀವು. ಅದನ್ನ ಬಿಟ್ಟು ಸುಮ್ಮನೆ ಕಾಲೇಜ್ ಹಾಕಬೇಕು ಅಂದ್ಬಿಟ್ಟು 100 150 200 ಕಾಲೇಜ್ಗಳನ್ನ ಕೊಟ್ಬಿಟ್ರೆ ಯಾವುದೊಂದು ಕಾಲೇಜ್ ಅಲರ್ಟ್ ಆಗುತ್ತೆ. ನಿಮ್ಮ ಲಕ್ ಚೆನ್ನಾಗಿದ್ರೆ ಆ ಕಾಲೇಜ್ ಸರಿ ಇರ್ಬೋದು, ಇಲ್ಲ ಅಂತಂದರೆ ಆ ಕಾಲೇಜಲ್ಲಿ ಅಧಿಕ ಫೀಸು ಇನ್ನೊಂದು ಮತ್ತೊಂದು ಸಮಸ್ಯೆಗಳನ್ನು ಮಾಡ್ಕೊತೀರಾ. ಆ ಕಾರಣಕ್ಕೆ ವಿಚಾರಿಸ್ಬಿಟ್ಟು ಕಾಲೇಜನ್ನು ಆಯ್ಕೆ ಮಾಡಿ. ಅಧಿಕ ಕಾಲೇಜ್ ಕೊಡಬೇಕು ಅಂದ ತಕ್ಷಣ ಸುಮ್ಮನೆ ಕೊಡೋದಲ್ಲ, ವಿಚಾರಿಸ್ಬಿಟ್ಟೆ ಕೊಟ್ಟರೆ ಆ ಕಾಲೇಜ್ ಸಿಕ್ಕರೆ ಹೋಗೋ ಕ್ರೆಡಿಟ್ ಇರ್ತೀರಿ. 150 ಕಾಲೇಜ್ ಕೊಟ್ಟರೆ ಅನ್ಕೊಳ್ರಿ, ಎಕ್ಸಾಂಪಲ್ ಹೇಳ್ತಿರೋದು, ನಂಬರ್ಸ್ ನೋಡಿದಾಗ ಕೆಲವೊಮ್ಮೆ 100 ಕಾಲೇಜ 150 ಕಾಲೇಜ ಏನು ಲಿಮಿಟ್ ಹೇಳ್ದಂಗೆ ಹೇಳ್ತಾರೆ ಅಂತ. ಗೌರ್ಮೆಂಟ್ ಸೀಟ್ ಬೇಕು ಅಂದ್ರೆ ಅಭ್ಯರ್ಥಿಗಳಿಗೆ ಹೇಳ್ತಿರೋಂಥದ್ದು, ಸರ್ಕಾರಿ ಕೋಟಾ ಸೀಟ್ ಬೇಕು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾದರೂ ಕೂಡ ಒಂದು ಹಾಸ್ಟೆಲ್ ಪಿ ಜಿನೋ ಮಾಡ್ಕೊಂಡು ಓದ್ತೀನಿ ಅಂತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಹೋಪನ್ ಇಟ್ಕೋಬೋದಿರುತ್ತೆ. ಕಡಿಮೆ ಪರ್ಸೆಂಟೇಜ್ ಇದೆ ಅಂತಂದರೆ, ಅಥವಾ ಜಾಸ್ತಿ ಪರ್ಸೆಂಟೇಜ್ ಇದ್ದರೂ ಕೂಡ ಸೀಟನ್ನು ಕಳ್ಕೊಂತೀರಾ ಕೆಲ ಅಭ್ಯರ್ಥಿಗಳು. ಯಾಕಂದ್ರೆ ನೀವು ಮಾಡ್ತಿರುವಂಥ ಮಿಸ್ಟೇಕ್ಸ್ ಆಗಿರುವಂಥದ್ದು, ಅಥವಾ ಅಧಿಕ ಪರ್ಸೆಂಟೇಜ್ ಇದ್ದು ಅಥವಾ ಯಾವುದೊಂದು ಕಾಲೇಜ್ಗಳು ಕೊಟ್ಬಿಟ್ಟು ಅನ್ಕೊಡ್ರಿ, ನೆಕ್ಸ್ಟ್ ರೌಂಡ್ ಹೋಗ್ತೀರಾ, ಹಲವಾರು ಸಮಸ್ಯೆಗಳನ್ನ ಮಾಡ್ಕೊತೀರಿ. ಈ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಒಂದು ಪ್ರಕ್ರಿಯೆಗಳು ಸರಿಯಾಗಿ ಅರ್ಥ ಆಗ್ತಿಲ್ಲ ಅಂತ ಹೇಳ್ಬೋದು. ಸೂಕ್ತ ಸಲಹೆ ಮಾರ್ಗದರ್ಶನ ಏನು ಮಾಡಬೇಕಂತ ಗೊತ್ತಾಗ್ತಿರೋ ಅಂತ ಅಭ್ಯರ್ಥಿಗಳು, ಕಡಿಮೆ ಪರ್ಸೆಂಟೇಜ್ ಇದೆ ಅಥವಾ ನೆಕ್ಸ್ಟ್ ರೌಂಡ್ಗಳಲ್ಲೂ ಕೂಡ ಒಬ್ಬ ಅಭ್ಯರ್ಥಿಗೆ 2 ಅವಕಾಶ ಮಾತ್ರ ಸೆಲೆಕ್ಷನ್ ಲಿಸ್ಟ್ಗೆ ಕನ್ಸಿಡರ್ ಮಾಡ್ತಾರೆ ವಿನಃ ಮತ್ತೆ ಅವಕಾಶ ಕೊಡಲ್ಲ. ಈಗ 5 ರೌಂಡ್ ಇದೆ ಅಂತ 5 ರೌಂಡ್ಗೂ ಎಲ್ಲರನ್ನೂ ಕನ್ಸಿಡರ್ ಮಾಡಲ್ಲ. ಅದು ಯಾವ ಥರ ಏನು ಅಂತ ಹಲವಾರು ಪ್ರಕ್ರಿಯೆಗಳು ಬರುತ್ತೆ. ಒಂದೊಂದೇ ವಿಡಿಯೋದಲ್ಲಿ ನಾನು ಹೇಳಲಿಕ್ಕಾಗಲ್ಲ ಒಂದೇ ವಿಡಿಯೋದಲ್ಲಿ. ಸೊ ಆ ಕಾರಣಕ್ಕೆ ಹಲವಾರು ವಿಡಿಯೋಸ್ನ ಕೂಡ BEd ಕೋಚಿಂಗಲ್ಲೂ ಕೂಡ ವಿಡಿಯೋಸ್ಗಳು ಸಿಗ್ತಿರ್ತದೆ, ನಾವು ವೀಕ್ಷಣೆ ಮಾಡ್ಬೋದು. ಇನ್ನು ಹೆಚ್ಚುವರಿ ಡೌಟ್ಸ್ ಇದೆ, ಪ್ರಶ್ನೆ ಇದೆ, ಯಾರನ್ನ ಕೇಳಬೇಕು ಗೊತ್ತಾಗ್ತಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಿರುತ್ತೆ. ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರೈಬ್ ಆಗೋರ ಮುಖಾಂತರ. ಯಾಕಂದರೆ ಹಲವಾರು ಮೆಸೇಜ್ಗಳು ಹಲವಾರು ಕಾಲ್ಸ್ಗಳು ಬರ್ತಿರುತ್ತೆ, ನಿಮ್ಮ ಮೆಸೇಜ್ ನಮಗೆ ತಲುಪ್ತೀನಿ ಹೋಗ್ಬೋದಿರುತ್ತೆ. ಆ ಕಾರಣಕ್ಕೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋರ ಮುಖಾಂತರ ಅಭ್ಯರ್ಥಿಗಳು ನಮ್ಮನ್ನು ಸಂಪರ್ಕ ಮಾಡ್ಬೋದು ಅಂತ ಕೂಡ ತಿಳಿಸ್ತಾ, ಬಟ್ ಅಭ್ಯರ್ಥಿಗಳಿಗೆ ಹಲವಾರು ವೀಡಿಯೋಸ್ ಮುಖಾಂತರ ಮಾಹಿತಿನ ಕೂಡ ಕೊಟ್ಟಿದ್ದೀವಿ, ಅದನ್ನು ಕೂಡ ವೀಕ್ಷಣೆ ಮಾಡಬೋದಿರುತ್ತೆ. ಅಭ್ಯರ್ಥಿಗಳಿಗೆ ಮೆಂಬರ್ ಓನ್ಲಿ ವೀಡಿಯೋಸಲ್ಲೂ ಕೂಡ ಮಾಹಿತಿಗಳು ಸಿಗುತ್ತೆ. ಆ ಮುಖಾಂತರ ಎಲ್ಲನೂ ಅರ್ಥ ಮಾಡ್ಕೊಂಡು ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದೆ ಆದರೆ ಸೀಟು ಅಂತಂದು ಪಡ್ಕೋಬೋದಿರುತ್ತೆ. ಅಧಿಕ ಕಾಲೇಜ್ ಕೊಡದೇ ಇರೋದ್ರಿಂದ ಅಭ್ಯರ್ಥಿಗಳಿಗೆ ಹೆಚ್ಚಿಗೆ ಪರ್ಸೆಂಟೇಜ್ ಇದ್ದರೂ ಕೂಡ ನಿಮ್ಮದು ಸೀಟ್ ಅಲಾಟ್ಮೆಂಟ್ ಆಗ್ತಿಲ್ಲ ಅನ್ಬೋದು. ಇನ್ನೂ ಕಡಿಮೆ ಪರ್ಸೆಂಟ್ ಇದ್ದವರು ಸೀಟ್ ಸಿಕ್ಕಿದೆ ಅಂತ ಅನ್ಕೊಂತಿದ್ರಲ್ಲ, ಸೊ ಅವ್ರಿಗೆ ಅಲ್ಲಿ ಕಾಂಪಿಟೇಷನ್ ಲೆವೆಲ್, ಅವ್ರು ಆಯ್ಕೆ ಮಾಡುವಂಥ ಡಿಸ್ಟಿಕ್ಗಳಲ್ಲಿ ಕಾಂಪಿಟೇಷನ್ ಕಡಿಮೆ ಇರ್ಬೋದಾಗಿರುತ್ತೆ, ಅಥವಾ ಅಲ್ಲಿ ಸೀಟ್ಗಳು ಜಾಸ್ತಿ ಇರುವಂಥದ್ದು ಇರುತ್ತೆ, ಅಥವಾ ಬೇರೆ ಬೇರೆ ರೀಸನ್ಸ್ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ಹೆಚ್ಚಿನ ಡೌಟ್ಸ್ ಇದ್ದರೆ ಇನ್ಸ್ಟಾಗ್ರಾಮ್ ಕೂಡ ಸಂಪರ್ಕ ಮಾಡ್ಬೋದು. ಆಲ್ ದ ಬೆಸ್ಟ್ ಅಭ್ಯರ್ಥಿಗಳೇ.